ಪರಭಾಷೆ ಸಿನಿಮಾಗಳಲ್ಲಿ ಕನ್ನಡ ನಟರು ಯಾಕೆ ಸಣ್ಣ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯ ಕನ್ನಡ ಕಲಾವಿದರಿಗೆ ರಾಜೇಂದ್ರ ಸಿಂಗ್ ಬಾಬು ಈ ರೀತಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ರಜನಿಕಾಂತ್ ಕನ್ನಡದಲ್ಲಿ ನಟಿಸ್ತಾರಾ ಅನ್ನುವಂಥದ್ದು ಸದ್ಯ ಈಗ ರಾಜೇಂದ್ರ ಬಾಬು ಸವಾಲನ್ನ ಹಾಕಿದ್ದಾರೆ. ನಮ್ಮ ಮಾರ್ಕೆಟ್ ಬಳಕೆ ಮಾತ್ರ ಮಾಡ್ತಾರೆ ಅಂತ ಹೇಳಿ ರಾಜೇಂದ್ರ ಬಾಬು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ಕನ್ನಡ ನಟರಿಗೆ ಸಿಗ್ತಾ ಇರೋದು ಬರೀ ಗೆಸ್ಟ್ ರೋಲ್ ಮಾತ್ರ. ನಮ್ಮವ್ರು ಹೋಗಿ ನಟಿಸ್ತಾರೆ, ಆದ್ರೆ ಅವರು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಬೇಜಾರನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಉಪೇಂದ್ರ ಪಾತ್ರದ ಬಗ್ಗೆ ರಾಜೇಂದ್ರ ಸಿಂಗ್ ಬಾಬು ಅಸಮಾಧಾನ ವ್ಯಕ್ತಪಡಿಸಿರೋದು. ಮತ್ತೊಂದು ಕಡೆಗೆ ಕಿಚ್ಚ ಸುದೀಪ್ ಹೇಳಿಕೆಗೆ ರಾಜೇಂದ್ರ ಬಾಬು ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪರಭಾಷೆ ಸ್ಟಾರ್ಗಳ ವಿರುದ್ಧ ಕನ್ನಡ ಚಿತ್ರರಂಗ ಈ ರೀತಿಯಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಕನ್ನಡ ಸಿನಿಮಾಗಳಲ್ಲಿ ಸ್ಟಾರ್ ನಟರ ಎಂಟ್ರಿಗೆ ಈಗ ಮತ್ತೆ ಚರ್ಚೆ ಶುರುವಾಗಿದೆ. ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾದ ಬಳಿಕ ಸದ್ಯ ಸ್ಟಾರ್ ನಟರು ಭಾಷೆಯ ಗಡಿ ಮೀರಿ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಕನ್ನಡದ ಸ್ಟಾರ್ ನಟರು ತೆಲುಗು, ತಮಿಳು ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ದಾರೆ. ಶಿವಣ್ಣ ಈಗ ಹೀರೋ ಆಗಿ ತೆಲುಗು ಚಿತ್ರದಲ್ಲಿ ನಟಿಸ್ತಾ ಇರುವಂಥದ್ದು. ಆದರೆ ಬೇರೆ ಭಾಷೆಯ ಸ್ಟಾರ್ ನಟರು ಮಾತ್ರ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡ್ತಾ ಇಲ್ಲ. ಇತ್ತೀಚೆಗೆ ಸ್ವತಃ ಕಿಚ್ಚ ಸುದೀಪ್ ಕೂಡ ಈ ಬಗ್ಗೆ ಮಾತನಾಡಿದ್ರು. ಅವ್ರು ಕರೆದಾಗ ನಾನು ಶಿವಣ್ಣ ಎಲ್ಲ ಹೋಗಿ ಗೆಸ್ಟ್ ಅಪಿಯರೆನ್ಸ್ ಮಾಡಿ ಬರ್ತೀವಿ, ಪ್ರೀತಿಯಿಂದ ಹೋಗಿ ನಟಿಸ್ತೀವಿ. ಆದರೆ ನಾವು ಕರೆದ್ರೆ ಮಾತ್ರ ಅವ್ರು ಬರಲ್ಲ. ಸ್ವತಃ ನಾವೇ ಕರೆದಾಗ ಕೂಡ ಏನೋ ರೀಸನ್ ಕೊಟ್ಟು ನುಡಿಸ್ಕೊಳ್ತಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರದ ಬಗ್ಗೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಮಾತನಾಡಿದ್ರು. ಕನ್ನಡದ ಕಲಾವಿದರು ಪರಭಾಷೆಯಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡೋದು ಯಾಕೆ? ಅವ್ರು ಬಂದು ಕನ್ನಡದಲ್ಲಿ ನಟಿಸ್ತಾರಾ? ರಜನಿಕಾಂತ್ ಕನ್ನಡ ಸಿನಿಮಾ ಮಾಡ್ತಾರಾ ಅಂತ ಪ್ರಶ್ನಿಸಿದ್ರು. ಸದ್ಯ ನಮ್ಮ ಮಾರ್ಕೆಟ್ ಅನ್ನ ಬಳಸ್ಕೊಳ್ಳೋಕೆ ಯಾವುದೇ ಒಂದು ಪಾತ್ರ ಕೊಡ್ತಾರ ಅಷ್ಟೇ ಅಂತ ಹೇಳಿದ್ದಾರೆ. ಇದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಮಾತನಾಡಿರುವಂತಹ ಆಡಿಯೋ ಆಗಿದೆ. ಸದ್ಯ ಈಗ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಿರ್ದೇಶಿಸಿದ ರಾಜೇಂದ್ರ ಸಿಂಗ್ ಬಾಬು ದಶಕಗಳ ಹಿಂದೆ ಬಾಲಿವುಡ್ ಚಿತ್ರಕ್ಕೆ ಆಕ್ಷನ್ ಕಟ್ ಕೂಡ ಹೇಳಿದ್ರು. ಈಗ ಬಾಲಿವುಡ್ ಸ್ಟಾರ್ ನಟರನ್ನ ನಿರ್ದೇಶಿಸಿದವರು ಹಲವು ಪ್ರಯೋಗಗಳನ್ನು ಕೂಡ ಮಾಡಿದ್ರು. ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಜೊತೆ ಹಿಟ್ ಸಿನಿಮಾಗಳನ್ನ ಕೊಟ್ಟಂತವರು ಇದೇ ರಾಜೇಂದ್ರ ಸಿಂಗ್ ಬಾಬು. ಕನ್ನಡ ಕಲಾವಿದರು ಬೇರೆ ಭಾಷೆ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವ ಬಗ್ಗೆ ರಾಜೇಂದ್ರ ಸಿಂಗ್ ಬಾಬು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್ ಪೂಜಾ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪೂಜಾ, ಗಮನಿಸ್ತಾ ಇದ್ದೀವಿ, ರಾಜೇಂದ್ರ ಸಿಂಗ್ ಬಾಬು ನಮ್ಮ ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ಹಿರಿಯ ನಿರ್ದೇಶಕ, ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ನಿರ್ದೇಶಕ ಇವತ್ತು ಈ ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ಪರಭಾಷೆಯ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬಂದು ಆಕ್ಟ್ ಮಾಡಲ್ಲ ಅನ್ನೋದ್ರ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ನಮ್ಮ ಕನ್ನಡ ಸ್ಟಾರ್ ನಟರು ಅಲ್ಲೋಗಿ ಆಕ್ಟ್ ಮಾಡ್ತಾರೆ, ಆದ್ರೆ ಅವರು ಮಾತ್ರ ಕರೆದ್ರೆ ಬರಲ್ಲ ಅನ್ನುವಂತಹ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಏನ್ ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ? ಎಸ್ ವಿದ್ಯಾ, ಪ್ಯಾನ್ ಇಂಡಿಯಾ ಟ್ರೆಂಡ್ ಅಂತ ನಮ್ ಕರ್ನಾಟಕದಲ್ಲಿ ಶುರುವಾಗಿರುವಂತದ್ದು. ಕನ್ನಡ ಇಂಡಸ್ಟ್ರಿಯಲ್ಲಿ ಚಿಕ್ಕ ಚಿಕ್ಕ ಸಿನಿಮಾಗಳು ಬಂದ್ರೆ ನಮ್ಮ ಸ್ಟಾರ್ಗಳು ಸಪೋರ್ಟ್ ಮಾಡಲ್ಲ, ಆದ್ರೆ ದೊಡ್ಡ ಸ್ಟಾರ್ ನಟರೆಲ್ಲ ಪರಭಾಷೆಯಲ್ಲಿ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ರೋಲ್ ನಲ್ಲಿ ಆಕ್ಟ್ ಮಾಡುವಂತದ್ದು. ಕನ್ನಡ ಸ್ಟಾರ್ ನಟರು ತೆಲುಗಲ್ಲಾಗಿರ್ಬೋದು, ತಮಿಳಲ್ಲಾಗಿರೋ ಸಿನಿಮಾದಲ್ಲಿ ಮಿಂಚ್ತಾ ಇದಾರೆ ಅಂತ ಹೇಳಿದ್ರೆ ಮಿಂಚ್ತಾ ಇದಾರೆ ಹೌದು, ಬಟ್ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಹೋಗಿ ಮಾಡ್ ಬರ್ತಾರೆ. ಶಿವಣ್ಣ ಮೊನ್ನೆ ಅಷ್ಟೇ ಹೀರೋ ಆಗಿ ತೆಲುಗು ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು. ಆದ್ರೆ ತೆಲುಗು ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು, ಅದೇ ಚಿಕ್ಕ ಪಾತ್ರ ಕೊಡ್ತಾರೆ, ದೊಡ್ಡ ಪಾತ್ರ ಕೊಡಲ್ಲ. ಯಾಕೆ ನೀವು ಬೇರೆ ಪರಭಾಷೆಯ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು, ಕನ್ನಡದಲ್ಲೇ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ರಾಜೇಂದ್ರ ಬಾಬು ಅವರು ಸಮೇತ ಬೇಸರ ವ್ಯಕ್ತಪಡಿಸಿದ್ರು. ಶಿವಣ್ಣ ಮೊನ್ನೆ ಹೀರೋ ಆಗಿ ತೆಲುಗು ಚಿತ್ರದಲ್ಲಿ ನಟಿಸಿದಾಗ ಪರಭಾಷೆಯಲ್ಲಿ ಸ್ಟಾರ್ಗಳು ಯಾಕೆ ಸ್ಯಾಂಡಲ್ವುಡ್ ನಲ್ಲಿ ಅಂದ್ರೆ ಸ್ಯಾಂಡಲ್ವುಡ್ ಕಡೆ ಮುಖ ಮಾಡ್ತಾ ಇಲ್ಲ, ಬೇರೆ ಕಡೆ ಹಾಲಿವುಡ್ ಟಾಲಿವುಡ್ ಕಡೆ ತಿರುಗಿ ನೋಡ್ತಾ ಇದಾರೆ ಅಂತ ಮೊನ್ನೆ ಕಿಚ್ಚ ಸುದೀಪ್ ಸ್ವತಃ ಅವರೇ ಮಾತಾಡಿದ್ರು. ನಾವು ಕರೆದ್ರೆ ಯಾವುದೇ ಸ್ಟಾರ್ ನಟರ್ಗಳು ಕೂಡ ಬರಲ್ಲ ನಮ್ಮ ಕರ್ನಾಟಕದ ಸಿನಿಮಾಗಳು ಅಂತ ಬಂದ್ರೆ, ಆದ್ರೆ ನಾವು ಮಾತ್ರ ಅಲ್ಲಿ ಹೋಗಿ ಪ್ರೀತಿಯಿಂದ ಅವ್ರಿಗೆ ಒಂದು ಆಕ್ಟ್ ಮಾಡಿ ಬರ್ತೀವಿ, ಬಟ್ ಅವರು ಯಾವುದೇ ರೀತಿಯಾಗಿ ಬರಲ್ಲ ಅಂತ ಮೊನ್ನೆ ಮಾತಾಡಿದುಂಟು. ಇದೇ ವಿಚಾರದ ಬಗ್ಗೆ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕೂಡ ಮಾತಾಡಿದ್ದಾರೆ. ಕನ್ನಡ ಕಲಾವಿದರು ಪರಭಾಷೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಕೂಡ ಮಾಡ್ಬರ್ತಾರೆ, ಆದ್ರೆ ಅವ್ರು ಬಂದು ಮಾಡ್ತಾರ? ರಜನಿಕಾಂತ್ ಕೂಡ ಕನ್ನಡದಲ್ಲಿ ಯಾವ್ದಾದ್ರು ಸಿನಿಮಾ ಮಾಡಿದಾರ? ಸಿನಿಮಾ ಮಾಡಿಲ್ಲ ಎಂಬ ಪ್ರಶ್ನೆ ಕೂಡ ಅವರಿಗೆ ಕಾಡಿತು. ಮೊನ್ನೆ ಪಾಪ ಅವ್ರು ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಮಾತಾಡಿದ್ರು. ಅಂದ್ರೆ ಏನಂತ ಹೇಳಿದ್ರೆ ಸ್ಟ್ರಾಟಜಿ ಮಾರ್ಕೆಟಿಂಗ್ ಗೋಸ್ಕರ ನಮ್ಮ ಸ್ಟಾರ್ ನಟರನ್ನ ಯೂಸ್ ಮಾಡ್ಕೊಂತಾ ಇದಾರ ಅನ್ನೋ ಒಂದು ಕೂಡ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಲವು ಸೂಪರ್ ಸ್ಟಾರ್ ಸಿನಿಮಾಗಳ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವ್ರು ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಯಾಕೆ ಅಲ್ಲೋಗ್ ಮಾಡ್ತೀರಾ, ಇಲ್ಲೇ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೋದಲ್ಲ. ರಜನಿಕಾಂತ್ ಅವ್ರು ಏನಾದ್ರು ಬಂದಿದಾರ ಅಥವಾ ನಮ್ಮ ಕನ್ನಡ ಸಿನಿಮಾ ಯಾವ್ದಾದ್ರು ಅವ್ರು ಆಕ್ಟ್ ಮಾಡಿದಾರ, ನಮ್ಮ ಕನ್ನಡ ಸಿನಿಮಾ ಯಾವ್ದಾದ್ರು ಆಕ್ಟ್ ಮಾಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ ಈ ವಿಚಾರ ಹೇಳಿ ಕೈ ತಪ್ಪಿಸ್ಕೊಂಡು ಹೋಗ್ತಾರೆ. ಬಟ್ ಅವ್ರು ಯಾವ್ದು ಮಾಡ್ತಾ ಇಲ್ಲ. ಹಲವು ಪ್ರಯೋಗ ಮಾಡಿದ್ರು ಕೂಡ ಅಂಬರೀಷ್ ವಿಷ್ಣುವರ್ಧನ್ ಜೊತೆ ಹಿಟ್ ಸಿನಿಮಾ ಕೊಟ್ಟವ್ರು, ಹಿಟ್ ಸಿನಿಮಾ ಮಾಡ್ದಂತವ್ರು, ಬಟ್ ಕನ್ನಡಕ್ಕೆ ಯಾರು ಬರ್ತಾ ಇಲ್ಲ, ಇವ್ರು ಯಾಕೆ ಹೋಗ್ಬೇಕಂತ ಪಾಪ ಅವರು ಒಂದು ಬೇಸರ ವ್ಯಕ್ತಪಡಿಸ್ಕೊಂಡಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಪೂಜಾ ನಿಮ್ಮೆಲ್ಲ ಮಾಹಿತಿಗೆ.
ಎಸ್, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ರಾಜೇಂದ್ರ ಸಿಂಗ್ ಬಾಬು ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರಂತೆ, ಇದೇ ಇವತ್ತಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂತ ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಹೇಳಿ ಆ ವಿಚಾರ ಟಾಪಿಕ್ ಅನ್ನೇ ಮರೆಮಾಚಿಬಿಡ್ತಿದ್ರು. ಸೊ ನಮ್ಮ ಸ್ಟಾರ್ಗಳು ಬೇಕು, ತೆಲುಗು ಸ್ಟಾರ್ಗಳು ಅವರ ಮಾರ್ಕೆಟ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಕನ್ನಡ ಸಿನಿಮಾ, ಕನ್ನಡದ ಹೀರೋಗಳು ಬೇಕು. ಅದೇ ಕನ್ನಡ ಸಿನಿಮಾಕ್ಕೆ ನೀವು ಬಂದು ಆಕ್ಟ್ ಮಾಡಿ ಅಂತ ಅಂದಾಗ ಅವರದ್ದೇ ಆದಂಥ ರೀಸನ್ಗಳನ್ನು ಕೊಟ್ಟು ಎಸ್ಕೇಪ್ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ನೋಡಿ, ಕನ್ನಡ ನಮ್ಮ ಸ್ಯಾಂಡಲ್ವುಡ್ ಕೂಡ ಏನು ಕಡಿಮೆ ಇಲ್ಲ. ಅದೇ ರೀತಿ ತೆಲುಗು, ತಮಿಳು ಸಿನಿಮಾಗಳನ್ನು ಯಥೇಚ್ಛವಾಗಿ ನೋಡೋರು ಕೂಡ ಮತ್ತೆ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳನ್ನು ನೋಡುವಂತೆ ಮಾಡಿರುವಂಥ ಸಿನಿಮಾಗಳನ್ನು ಕೂಡ ನಾವು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದೆ. ಇದು KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಬಹಳಷ್ಟು ಸಿನಿಮಾಗಳನ್ನ ಹಾಲಿವುಡ್ಡಿಂದ ಹಿಡಿದು ಟಾಲಿವುಡ್ಡಿಂದ ಹಿಡಿದು ಕಾಲಿವುಡ್ ಎಲ್ಲರೂ ಕೂಡ ಹಾಡಿ ಹೊಗಳೋ ಹಾಗೆ ಮಾಡಿರುವಂಥ ಸಿನಿಮಾಗಳನ್ನ ಕೂಡ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಸೊ ಈಗ ರಾಜೇಂದ್ರ ಸಿಂಗ್ ಬಾಬು ಬಹಳ ದೊಡ್ಡ ಹಿರಿಯ ನಿರ್ದೇಶಕ ಈ ರೀತಿಯಾಗಿ ಬೇಜಾರನ್ನ ಹೊರಪಡಿಸಿರೋದು ಎಸ್, ಇಟ್ಸ್ ರೈಟ್. ಯಾಕಂತಂದ್ರೆ ಅಂತ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆಗೆ ಸಿನಿಮಾ ಕೊಟ್ಟಂತ ನಿರ್ದೇಶಕ ಇವತ್ತು ರಜನಿಕಾಂತ್ ಅವರನ್ನ ಕರೆದ್ರೆ ಬರ್ತಾರೆ ಅನ್ನುವಂಥ ಪ್ರಶ್ನೆ ಇಡೋದು ಸರ್ವೇ ಸಾಮಾನ್ಯ. ಯಾಕಂತಂದ್ರೆ ನಡೀತಾ ಇರುವಂಥ ಪ್ರೆಸೆಂಟ್ ಸಿಚುವೇಶನ್ ಕೂಡ ಅಷ್ಟೇ. ನಮ್ಮ ಕನ್ನಡದ ನಟರು ಅಲ್ಲಿ ಹೋಗಿ ರಚಿತಾರಾಮ್ ಹೋಗಿದ್ದಾರೆ, ಜೊತೆಗೆ ಕಿಚ್ಚ ಸುದೀಪ್, ಉಪೇಂದ್ರ ಎಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಆ ಒಂದು ಟಾಲಿವುಡ್ನ ಸಿನಿಮಾ ಹೀರೋಗಳು ಎಷ್ಟು ಜನ ಬಂದಿಲ್ಲ ಆಕ್ಟ್ ಮಾಡಿದ್ರು ಅನ್ನುವಂಥದ್ದು ಸದ್ಯ ಪ್ರಶ್ನೆ.